Hi students, I am Sheikh Ahmed, lecturer in chemistry, Usmania Science PU College, Kerebilchi. ಸ್ಟೂಡೆಂಟ್ಸ್ ಲಾಸ್ಟ್ ವೀಡಿಯೋಸಲ್ಲಿ ನಾವು ಆಲ್ರೆಡಿ ಪಾಸಿಂಗ್ ಪ್ಯಾಕೇಜನ್ನು ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಂಪ್ಲೀಟ್ ಚಾಪ್ಟರ್ನ ಆಲ್ ಚಾಪ್ಟರ್ಸ್ನ ಅನಾಲಿಸಿಸ್ ನಾನು ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೀನಿ. ಆ ವಿಡಿಯೋಸ್ ಇನ್ನೂ ಕೂಡ ನೀವು ನೋಡಿಲ್ಲ ಅಂತ ಹೇಳಿದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ನಾನು ಹಾಕಿರ್ತೀನಿ, ನೀವು ಅದನ್ನು ಹೋಗಿ ಚೆಕ್ಔಟ್ ಮಾಡಬಹುದು. ಸ್ಟೂಡೆಂಟ್ಸ್, ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ ಆರ್ಗ್ಯಾನಿಕ್ ಪಾರ್ಟ್ ಏನಿದೆ ವೆರಿ ಇಂಪಾರ್ಟೆಂಟ್ ಟುವರ್ಡ್ಸ್ ದ ಎಕ್ಸಾಮಿನೇಷನ್. ಯಾಕೆ ಅಂತ ಹೇಳಿದರೆ ಅದರಲ್ಲಿ 6 ಚಾಪ್ಟರ್ ಬರೋದ್ರಿಂದ ನಿಮಗೆ ಬಹಳನೇ ಇಂಪಾರ್ಟೆನ್ಸ್ ಇರುತ್ತೆ. ಆ್ಯಂಡ್ ರಿಮೈನಿಂಗ್ 52 ಮಾರ್ಕ್ಸ್ ಅದರಲ್ಲಿ ವೇಟೇಜ್ ಬರ್ತಕ್ಕಂಥದ್ದು. ಹಾಗಾಗಿ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾಸಿಂಗ್ ಪ್ಯಾಕೇಜ್ ಆಲ್ರೆಡಿ ನಾನು ಕಂಪ್ಲೀಟ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡಬಹುದು. ಸ್ಟೂಡೆಂಟ್ಸ್, ನಾನು ಇವತ್ತು ಡಿ ಬ್ಲಾಕ್ ಎಲಿಮೆಂಟ್ಸ್ ಚಾಪ್ಟರ್ನ ಪಾಸಿಂಗ್ ಪ್ಯಾಕೇಜ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಡಿ ಬ್ಲಾಕ್ ಎಲಿಮೆಂಟ್ ಚಾಪ್ಟರ್ ಏನಿದೆ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿನಲ್ಲಿ ಫಸ್ಟ್ ಚಾಪ್ಟರ್ ಆಗಿರುತ್ತೆ. ಹಾಗಾಗಿ ಈ ಡಿ ಬ್ಲಾಕ್ ಎಲಿಮೆಂಟ್ ಚಾಪ್ಟರ್ ವೆರಿ ಇಂಪಾರ್ಟೆಂಟ್ ಇದೆ. ಇದರಲ್ಲಿ ನಾನು 6 ಕ್ವಶನ್ಸನ್ನು ಚೂಸ್ ಮಾಡ್ಕೊಂಡಿದ್ದೀನಿ ಟುವರ್ಡ್ಸ್ ದ ಎಕ್ಸಾಮಿನೇಷನ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಇದು. ಹಾಗಾಗಿ ಇದು ಒಂದೊಂದೇ ನಾವು ನೋಡ್ತಾ ಹೋಗೋಣ, ವಿತ್ ಎಕ್ಸ್ಪ್ಲನೇಷನ್ ನಾನು ಮಾಡ್ತಾ ಹೋಗ್ತೀನಿ. ಸ್ಟೂಡೆಂಟ್ಸ್, ನೀವು ಇದುವರೆಗೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಬೇಗನೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ಆ್ಯಂಡ್ ಫರ್ದರ್ ಅಪ್ಡೇಟ್ಸಿಗೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಫಸ್ಟ್ ಕ್ವಶನ್ ನಾವು ನೋಡೋದಾದರೆ, ಡಿಸ್ಕ್ರೈಬ್ ದ ಪ್ರೋಸೆಸ್ ಆಫ್ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಫ್ರಮ್ ಕ್ರೋಮೈಟ್ ಓರ್. ಈ ಕ್ರೋಮೈಟ್ ಓರಿಂದ ನಾವು ಪೊಟ್ಯಾಷಿಯಂ ಡೈಕ್ರೋಮೇಟನ್ನು ಹೇಗೆ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ, ಇದು ಕಂಪಲ್ಸರಿ ಬರ್ತಕ್ಕಂತಹ ಕ್ವಶನ್ ಆಗಿದೆ. ಹಾಗಾಗಿ ಈ ಫಸ್ಟ್ ಕ್ವಶನನ್ನು ನಾವು ನೋಡೋಣ, ಹೇಗೆ ನಾವು ಕ್ರೋಮೈಟ್ ಓರಿಂದ ಪೊಟ್ಯಾಷಿಯಂ ಡೈಕ್ರೋಮೇಟನ್ನು ಪ್ರಿಪೇರ್ ಮಾಡ್ತೀವಿ. ನಾನು ಇದನ್ನು ಝೂಮ್ ಔಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ಟೂಡೆಂಟ್ಸ್, ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು, ಈ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅನ್ನು ನಾವು ಕ್ರೋಮೈಟ್ ಓರಿಂದ ಪ್ರಿಪೇರ್ ಮಾಡ್ತೀವಿ. ಈ ಕ್ರೋಮೈಟ್ ಓರ್ ಏನಿದೆ ಇದನ್ನು ನಾವು ಕ್ರೋಮ್ ಐರನ್ ಸ್ಟೋನ್ ಅಂತಲೂ ಕರಿತೀವಿ, ಕ್ರೋಮ್ ಐರನ್ ಸ್ಟೋನ್ ಅಂತಲೂ ಕರಿತೀವಿ. ಇದರ ಫಾರ್ಮುಲಾ FeCr2O4 ಆಗಿರುತ್ತೆ. ಈ FeCr2O4 ನಥಿಂಗ್ ಬಟ್ ಕ್ರೋಮೈಟ್ ಓರನ್ನು ನಾವು ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಇದನ್ನು ಸೋಡಿಯಂ ಕಾರ್ಬೋನೇಟ್ ಜೊತೆ ಹೀಟ್ ಮಾಡಬೇಕು. ಸೋಡಿಯಂ ಕಾರ್ಬೋನೇಟ್ ಜೊತೆ ಹೀಟ್ ಮಾಡಿದಾಗ ಇನ್ ದಿ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ನಥಿಂಗ್ ಬಟ್ ಏರ್ ನಮಗೆ ಸೋಡಿಯಂ ಕ್ರೋಮೇಟ್ ಬರುತ್ತೆ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನಿಮಗೆ. ಇಲ್ಲಿ ಸೋಡಿಯಂ ಕ್ರೋಮೇಟ್ ಬರುತ್ತೆ ಫಸ್ಟ್ ಸ್ಟೆಪ್ಪಲ್ಲಿ. ಆ್ಯಕ್ಚುಲಿ 3 ಸ್ಟೆಪ್ಸಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗನ್ನು ಮಾಡ್ತೀವಿ. ಫಸ್ಟ್ ಸ್ಟೆಪ್ಪಲ್ಲಿ ಸೋಡಿಯಂ ಕ್ರೋಮೇಟ್ ಬರುತ್ತೆ. ಈ ಸೋಡಿಯಂ ಕ್ರೋಮೇಟ್ ಏನಿದೆ ಇದು ಒಂದು ಯೆಲ್ಲೋ ಕಲರ್ಡ್ ಸೊಲ್ಯೂಷನ್. ಈ ಯೆಲ್ಲೋ ಕಲರ್ಡ್ ಸೋಡಿಯಂ ಕ್ರೋಮೇಟನ್ನು ನಾವೇನು ಮಾಡಬೇಕು, ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಇದನ್ನು ಅಸಿಡಿಫಿಕೇಷನ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್. ಅಸಿಡಿಫಿಕೇಷನ್ ಮಾಡ್ತೀವಿ ವಿತ್ ದ ಹೆಲ್ಪ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್. ಈ ಯೆಲ್ಲೋ ಕಲರ್ಡ್ ಸೊಲ್ಯೂಷನ್ ಏನಾಗುತ್ತೆ ಆರೆಂಜ್ ಕಲರಿಗೆ ದಟ್ ಈಸ್ ಕನ್ವರ್ಟ್ ಆಗುತ್ತೆ. ಆ ಆರೆಂಜ್ ಸೊಲ್ಯೂಷನ್ ಏನಿದೆ ಅಂತ ಹೇಳಿದರೆ ದಟ್ ಈಸ್ ಕಾಲ್ಡ್ ಹ್ಯಾಸ್ ದ ಸೋಡಿಯಂ ಡೈಕ್ರೋಮೇಟ್. ಇಲ್ಲಿ ಸೋಡಿಯಂ ಡೈಕ್ರೋಮೇಟ್ ನೀವು ಅಬ್ಸರ್ವ್ ಮಾಡ್ಬೋದು, Na2Cr2O7 ಬರುತ್ತೆ. ನಥಿಂಗ್ ಬಟ್ ಇಲ್ಲಿ ಸೋಡಿಯಂ ನಮಗೆ ಡೈಕ್ರೋಮೇಟ್ ಬರುತ್ತೆ. ಈ ಸೋಡಿಯಂ ಡೈಕ್ರೋಮೇಟ್ ಸೆಕೆಂಡ್ ಸ್ಟೆಪ್ಪಲ್ಲೇ ನಮಗೆ ಫಾರ್ಮೇಷನ್ ಆಗಿಬಿಡುತ್ತೆ. ಬಟ್ ನಮಗೆ ಬೇಕಾಗಿರೋದೇನು ಪೊಟ್ಯಾಷಿಯಂ ಡೈಕ್ರೋಮೇಟ್. ಹಾಗಾಗಿ ಇವಾಗ ಸೋಡಿಯಮನ್ನು ನಾವು ರಿಮೂವ್ ಮಾಡಬೇಕು, ಆ ಜಾಗದಲ್ಲಿ ಪೊಟ್ಯಾಷಿಯಮನ್ನು ಆ್ಯಡ್ ಮಾಡಬೇಕು. ಹಾಗಾಗಿ ಇಲ್ಲಿ ನಾವೇನು ಮಾಡ್ತೀವಿ, 2 ಮಾಲಿಕ್ಯೂಲ್ಸ್ ಆಫ್ ಪೊಟ್ಯಾಷಿಯಂ ಕ್ಲೋರೈಡ್ ಜೊತೆ ನಾವು ರಿಯಾಕ್ಟ್ ಮಾಡಿಸಿದಾಗ ಇಲ್ಲಿ ಪೊಟ್ಯಾಷಿಯಂ ಡೈಕ್ರೋಮೇಟ್ ನಮಗೆ ಬರ್ತಕ್ಕಂಥದ್ದು. ಸ್ಟೂಡೆಂಟ್ಸ್, ಎಕ್ಸಾಮಲ್ಲಿ ನಿಮಗೆ ಫಸ್ಟ್ ಸ್ಟೆಪ್ ಮಾತ್ರ ಕಷ್ಟ ಆಗುತ್ತೆ, ರಿಮೈನಿಂಗ್ 2 ಸ್ಟೆಪ್ಸ್ ನೀವು ಈಸಿಯಾಗಿ ಬರ್ಕೋಬಹುದು. ಈ ಫಸ್ಟ್ ಸ್ಟೆಪ್ಪಲ್ಲಿ ಬ್ಯಾಲೆನ್ಸಿಂಗನ್ನು ಹೇಗೆ ನೆನ್ಪಿಟ್ಕೋಬೇಕು ಅಂತ ನಾನು ಒಂದು ಟ್ರಿಕ್ ಮುಖಾಂತರ ನಿಮಗೆ ಹೇಳ್ಕೊಡ್ತೀನಿ. ಸ್ಟೂಡೆಂಟ್ಸ್, ಇಲ್ಲಿ 487 ಈ ನಂಬರನ್ನ ನೀವು ನೆನ್ಪಿಟ್ಕೋಬೇಕು. 487 ಈ ನಂಬರನ್ನು ನೀವು ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ನೀವು ಈ ರಿಯಾಕ್ಷನನ್ನು ಬ್ಯಾಲೆನ್ಸ್ ಮಾಡಬಹುದು. ಹೇಗೆ ಅಂತ ಹೇಳಿದರೆ ಇಲ್ಲಿ 4 ಕಾಣ್ತಾ ಇದೆ, ದಟ್ ಈಸ್ 4. ಆಮೇಲೆ ಇಲ್ಲಿ 8 ಕಾಣ್ತಾ ಇದೆ, ಇಲ್ಲಿ ಆಕ್ಸಿಜನ್ 7 ಮೋಲ್ಸ್ ಇದೆ. ಹಾಗಾಗಿ 8 ಮೋಲ್ಸ್ ಸೋಡಿಯಂ ಕಾರ್ಬೋನೇಟ್ ಆ್ಯಂಡ್ 7 ಮೋಲ್ಸ್ ಆಕ್ಸಿಜನ್ ಆ್ಯಂಡ್ 4 ಮೋಲ್ಸ್ ನಮಗೆ ಇಲ್ಲಿ ಕ್ರೋಮೈಟ್ ಓರ್ ಇರುತ್ತೆ. ಹಾಗಾಗಿ ಇದು ನೀವು 487 ನೆನ್ಪಿಟ್ಕೊಂಡ್ರೆ
ಆನ್ ದ ಬೇಸಿಸ್ ಆಫ್ ದಟ್ ಒನ್ ನೀವೇನು ಮಾಡ್ಬೋದು, ಪ್ರಾಡಕ್ಟ್ಸಲ್ಲೂ ಕೂಡ ಈಸಿಯಾಗಿ ಬ್ಯಾಲೆನ್ಸಿಂಗನ್ನು ಮಾಡ್ಬೋದು. ನೀವು ರಿಯಾಕ್ಷನ್ ಬ್ಯಾಲೆನ್ಸಿಂಗ್ ಕರೆಕ್ಟಾಗಿ ಮಾಡಿಬಿಟ್ರೆ ಸೆಕೆಂಡ್ ಸ್ಟೆಪ್ ಮತ್ತು ಥರ್ಡ್ ಸ್ಟೆಪ್ ನಿಮಗೆ ಈಸಿ ಆಗ್ತಕ್ಕಂಥದ್ದು. ಆ ಈಸಿ ಸ್ಟೆಪ್ಸಿಂದ ನೀವೇನು ಮಾಡ್ಬೋದು, 3 ಮಾರ್ಕ್ಸ್ ಆರಾಮಾಗಿ ಇದರಲ್ಲಿ ಗೇನ್ ಮಾಡ್ಕೋಬೋದು. 3 ಸ್ಟೆಪ್ಸ್ ನೀವು ಕರೆಕ್ಟಾಗಿ ಬರೆದ್ರೆ 3 ಮಾರ್ಕ್ಸ್ ನಿಮಗೆ ಎಕ್ಸಾಮಲ್ಲಿ ಈಸಿಯಾಗಿ ಬಂದ್ಬಿಡುತ್ತೆ. ಹಾಗಾಗಿ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ನಾವು ಸೆಕೆಂಡ್ ಕ್ವಶನಿಗೆ ಬರೋದಾದರೆ, ದಟ್ ಈಸ್ ಸೆಕೆಂಡ್ ಕ್ವಶನ್. ಡಿಸ್ಕ್ರೈಬ್ ದ ಪ್ರಿಪರೇಷನ್ ಆಫ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಫ್ರಮ್ MnO2. MnO2 ಅನ್ನು ನಾವು ಪೈರೋಲ್ಯೂಸೈಟ್ ಓರ್ ಅಂತ ಕರಿತೀವಿ. ದಟ್ ಈಸ್ ಪೈರೋಲ್ಯೂಸೈಟ್ ಓರ್ ಅಂತ ಕರಿತೀವಿ. ಈ ಪೈರೋಲ್ಯೂಸೈಟ್ ಓರಿಂದ ನಾವು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟನ್ನು ಹೇಗೆ ಪ್ರಿಪೇರ್ ಮಾಡ್ತೀವಿ ಅಂತಕ್ಕಂಥದ್ದನ್ನು ಈ ಎಕ್ಸಾಮಲ್ಲಿ ಕೇಳ್ತಾರೆ. ಸ್ಟೂಡೆಂಟ್ಸ್, ಈ ಪೊಟ್ಯಾಷಿಯಂ ಡೈಕ್ರೋಮೇಟ್ ಏನಿದೆ ಮತ್ತು ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಏನಿದೆ, ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಫಾರ್ಮುಲಾ ಏನು ನಿಮಗೆ ಗೊತ್ತಿದೆಯಾ? ದಟ್ ಈಸ್ KMnO4. KMnO4 ಏನಿದೆ, ದಿಸ್ ಇಸ್ ದ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ನ ಫಾರ್ಮುಲಾ. ಈ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟನ್ನು ನಾವು MnO2 ಇಂದ ನಾವು ಪ್ರಿಪೇರ್ ಮಾಡ್ತೀವಿ. ಅದು ಹೇಗೆ ಇವಾಗ ನಾವು ನೋಡೋಣ. ಇಲ್ಲಿ ನಾನು ಇದನ್ನು ಝೂಮ್ ಮಾಡ್ಕೊತೀನಿ. ದಟ್ ಈಸ್ ಓಕೆ. ಇಲ್ಲಿ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟನ್ನು ನಾವು ಪೈರೋಲ್ಯೂಸೈಟ್ ಓರಿಂದ ಪ್ರಿಪೇರ್ ಮಾಡ್ತೀವಿ. ಪೈರೋಲ್ಯೂಸೈಟ್ ಓರ್ ನಥಿಂಗ್ ಬಟ್ MnO2 ಇಂದ ಪ್ರಿಪೇರ್ ಮಾಡ್ತೀವಿ. ಫಸ್ಟ್ ಏನು ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈ ಪೈರೋಲ್ಯೂಸೈಟ್ ಓರನ್ನು ನೀಟಾಗಿ ಪೌಡ್ರ್ ಮಾಡ್ಕೋಬೇಕು ನಾವು. ದಟ್ ಈಸ್ ಸಾಲಿಡ್ ಫಾರ್ಮಲ್ಲಿರುತ್ತೆ. ಇದನ್ನು ಪೌಡ್ರ್ ಮಾಡ್ಕೋಬೇಕು. ಅದಾದಮೇಲೆ ಇದನ್ನು KOH ಜೊತೆ ರಿಯಾಕ್ಟ್ ಮಾಡಿಸ್ತೀವಿ, ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆ, ಇನ್ ದಿ ಪ್ರೀಸೆನ್ಸ್ ಆಫ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ ದಟ್ ಈಸ್ ಪೊಟ್ಯಾಷಿಯಂ ನೈಟ್ರೇಟ್ KNO3 ಇನ್ ದ ಪ್ರೆಸೆನ್ಸ್ ಆಫ್ ನಥಿಂಗ್ ಬಟ್ ಇದು ಕೆಟಲಿಸ್ಟ್ ಥರ ಬಿಹೇವ್ ಮಾಡುತ್ತೆ, ಆಕ್ಸಿಜನನ್ನು ಸಪ್ಲೈ ಮಾಡುತ್ತೆ. ಇಲ್ಲಿ ನಾವು ಆಕ್ಸಿಜನ್ ತೊಗೊಂಡಿದ್ದೀವಲ್ವಾ, ಹಾಗಾಗಿ ಈ ಆಕ್ಸಿಜನ್ ಸಪ್ಲೈಯರ್ ಆಗಿ ಇದು ವರ್ಕ್ ಮಾಡುತ್ತೆ. ನಥಿಂಗ್ ಬಟ್ ಆಕ್ಸಿಡೈಸಿಂಗ್ ಏಜೆಂಟ್ ಥರ ಇದು ಬಿಹೇವ್ ಮಾಡುತ್ತೆ. ಹಾಗಾಗಿ ಈ ಪೈರೋಲ್ಯೂಸೈಟ್ ಓರನ್ನು ನಾವೇನು ಮಾಡಬೇಕು ಅಂತ ಹೇಳಿದ್ರೆ, KOH ಜೊತೆ ಹೀಟ್ ಮಾಡಬೇಕು ಇನ್ ದಿ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಆವಾಗ ನಮಗೆ ಪೊಟ್ಯಾಷಿಯಂ ಮ್ಯಾಂಗನೇಟ್ ಬರುತ್ತೆ. ಪೊಟ್ಯಾಷಿಯಂ ಮ್ಯಾಂಗನೇಟ್ ನಥಿಂಗ್ ಬಟ್ K2MnO4 ಬರುತ್ತೆ. ಈ K2MnO4 ನಥಿಂಗ್ ಬಟ್ ಪೊಟ್ಯಾಷಿಯಂ ಮ್ಯಾಂಗನೇಟ್ ಏನಿದೆ, ಇದನ್ನು ಡಿಸ್ಪ್ರಪೋರ್ಷನೇಷನ್ ಮಾಡಬೇಕು ಇನ್ ದಿ ಪ್ರೆಸೆನ್ಸ್ ಆಫ್ ಅಸಿಡಿಕ್ ಆರ್ ನ್ಯೂಟ್ರಲ್ ಮೀಡಿಯಮ್. ಈ ಅಸಿಡಿಕ್ ಮೀಡಿಯಮ್ ಆದರೂ ತೊಗೋಬೋದು, ಇಲ್ಲ ಅಂತ ಹೇಳಿದರೆ ನ್ಯೂಟ್ರಲ್ ಮೀಡಿಯಮ್. ಈ ಎರಡೂ ಮೀಡಿಯಮ್ಸಲ್ಲಿ ನಾವೇನು ಮಾಡ್ಬೋದು ಅಂತ ಹೇಳಿದರೆ, ಇನ್ ದಿ ಪ್ರೆಸೆನ್ಸ್ ಆಫ್ ಆ್ಯಸಿಡ್ ನಾವೇನು ಮಾಡಬೇಕು ಇಲ್ಲಿ, ದಟ್ ಈಸ್ ಡಿಸ್ಪ್ರಪೋರ್ಷನೇಷನ್ ಮಾಡಬೇಕು. ಡಿಸ್ಪ್ರಪೋರ್ಷನೇಷನ್ ಅಂತ ಹೇಳಿದರೆ ದಟ್ ಈಸ್ ದ ಬ್ರೇಕ್ ಡೌನ್ ಆಫ್ ದಿ ಪ್ರೆಸೆಂಟ್ ಅಯಾನ್. ನಮಗೆ ಪ್ರೆಸೆಂಟ್ ಇಲ್ಲಿ MnO4 2- ಏನು ಅಯಾನ್ ಇದೆ, ಈ ಅಯಾನನ್ನು ಬ್ರೇಕ್ ಡೌನ್ ಆದಮೇಲೆ ನಮಗೆ MnO4- ಬರುತ್ತೆ. ಈ MnO4- ಏನಿದೆ ದಟ್ ಈಸ್ ಅದು ಪೊಟ್ಯಾಷಿಯಂ ಜೊತೆ ರಿಯಾಕ್ಟ್ ಮಾಡಿಸಿದಾಗ ನಮಗೆ KMnO4 ಬರುತ್ತೆ. ದಟ್ KMnO4 ಈಸ್ ಎ ಪರ್ಪಲ್ ಕಲರ್ ಸೊಲ್ಯೂಷನ್. ದಟ್ ಈಸ್ ಡಾರ್ಕ್ ಪರ್ಪಲ್ ಆಗಿ ನಮಗೆ ಕಾಣುತ್ತೆ. KMnO4 ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ. ಇದು ಸಿಂಪಲ್ ರಿಯಾಕ್ಷನ್, ಎರಡೇ ಸ್ಟೆಪ್ಪಲ್ಲಿ ನಾವು ಬರೀಬಹುದು ಇದನ್ನು. ಹಾಗಾಗಿ ಇದು ಕೂಡ ಎಕ್ಸಾಮಿಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ದಟ್ ಈಸ್ ದ ಪ್ರಿಪರೇಷನ್ ಆಫ್ KMnO4. ಥರ್ಡ್ ಕ್ವಶನಿಗೆ ಬರೋದಾದರೆ, ಟ್ರಾನ್ಸಿಷನ್ ಮೆಟಲ್ಸ್ ಆ್ಯಂಡ್ ದೇರ್ ಕಾಂಪೌಂಡ್ಸ್ ಆರ್ ಯೂಸ್ಡ್ ಆ್ಯಸ್ ಕೆಟಲಿಸ್ಟ್. ಗಿವ್ 2 ರೀಸನ್ಸ್. ಇದು ಕೂಡ ಎಕ್ಸಾಮಿಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸಾಮಲ್ಲಿ ನಿಮಗೆ ಟ್ರಾನ್ಸಿಷನ್ ಮೆಟಲ್ಸ್ ಏನಿದೆ ಬಹಳ ಪ್ರಾಪರ್ಟೀಸನ್ನು ಹೊಂದಿರುತ್ತೆ. ನಥಿಂಗ್ ಬಟ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಏನಿದೆ ಇದರಲ್ಲಿ ಬಹಳ ಜಾಸ್ತಿ ಪ್ರಾಪರ್ಟೀಸ್ ಇರುತ್ತೆ. ಮೀನ್ಸ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ ಪ್ರಾಪರ್ಟಿ ಆಗಿರ್ಬೋದು, ಕೆಟಲಿಸ್ಟ್ ಪ್ರಾಪರ್ಟಿ ಆಗಿರ್ಬೋದು, ವೇರಿಯಬಲ್ ಆಕ್ಸಿಡೇಷನ್ ಆಗಿರ್ಬೋದು, ಅಲಾಯ್ ಫಾರ್ಮೇಷನ್ ಆಗಿರ್ಬೋದು, ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಫಾರ್ಮೇಷನ್ ಮಾಡುತ್ತೆ ಆ ಪ್ರಾಪರ್ಟಿ ಆಗಿರ್ಬೋದು, ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್ ಆಗಿರ್ಬೋದು. ಇವೆಲ್ಲ ಪ್ರಾಪರ್ಟೀಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಅದರಲ್ಲಿ ನನಗೆ ಗೊತ್ತಾಗ್ತಿರೋದೇನು ಅಂದರೆ, ಈ ಕೆಟಲೈಟಿಕ್ ಪ್ರಾಪರ್ಟಿ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಇದು ಎಕ್ಸಾಮಿಗೆ ಕೇಳ್ತಾರೆ ಅಂತ ನನ್ನ ಒಂದು ಒಪಿನಿಯನ್. ಹಾಗಾಗಿ ನಾನು ಇದು ಪಾಸಿಂಗ್ ಪ್ಯಾಕೇಜಲ್ಲಿ ಆ್ಯಡ್ ಮಾಡಿದ್ದೀನಿ. ಈ ಕ್ವಶನ್ಗೆ ಆನ್ಸರನ್ನು ನೋಡೋಣ. ಈ ಡಿ ಬ್ಲಾಕ್ ಎಲಿಮೆಂಟ್ಸ್ ಕೆಟಲಿಸ್ಟ್ ಆಗಿ ನಾವು ಬಿಹೇವ್ ಮಾಡ್ತೀವಿ, ಮೀನ್ಸ್ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದರೆ, ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಅಮೋನಿಯಾನಲ್ಲಿ ಐರನ್ ಹ್ಯಾಸ್ ಎ ಕೆಟಲಿಸ್ಟ್. ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡಲ್ಲಿ ವೆನಡಿಯಂ ಪೆಂಟಾಕ್ಸೈಡ್ ಹ್ಯಾಸ್ ಎ ಕೆಟಲಿಸ್ಟ್. ಓಕೆ, ಹೈಡ್ರೋಜನೇಷನ್ ನಾವು ಮಾಡ್ತೀವಿ ಅಂತ ಹೇಳಿದರೆ ಅಲ್ಲಿ ಟಿನ್, ಲೆಡ್ ಆಗಿರ್ಬೋದು, ಪೆಲಾಡಿಯಮ್ ಆಗಿರ್ಬೋದು, ನಿಕ್ಕಲ್ ಆಗಿರ್ಬೋದು, ಇದರಲ್ಲಿ ನಾವು ಕೆಟಲಿಸ್ಟ್ ಥರ ಬಿಹೇವ್ ಮಾಡ್ತೀವಿ. ಹಾಗಾಗಿ ಹೈಡ್ರೋಜನೇಷನಲ್ಲಿ ಕೂಡ ನಾವು ಟಿನ್ನನ್ನು ಯೂಸ್ ಮಾಡ್ತೀವಿ. ಹಾಗಾಗಿ ಇದು ಕೆಟಲಿಸ್ಟ್ ಥರ ನಾವು ಡಿ ಬ್ಲಾಕ್ ಎಲಿಮೆಂಟ್ಸನ್ನು ಬಹಳ ಜಾಸ್ತಿ ಯೂಸ್ ಮಾಡ್ತೀವಿ. ಅದರ ರೀಸನ್ಸ್ ಏನೇನಿದೆ ಅದನ್ನು ನಾವು ಇವಾಗ ನೋಡ್ಕೊಳ್ಳೋಣ. ಇಲ್ಲಿ ರೀಸನ್ಸ್ ನಾವು ನೋಡೋದಾದರೆ, ದಟ್ ಈಸ್ ಇಲ್ಲಿ ಆನ್ಸರ್ ನಾನು ಮೆನ್ಷನ್ ಮಾಡಿದ್ದೀನಿ ನಿಮಗೆ. ಇಲ್ಲಿ ನೀವು ನೋಡಬಹುದು. ದಟ್ ಈಸ್ ಕೆಟಲೈಟಿಕ್ ಪ್ರಾಪರ್ಟಿ ಇದು ಹೇಗೆ ಬಿಹೇವ್ ಮಾಡುತ್ತೆ ಅಂತ ಹೇಳಿದ್ರೆ,
ಫಸ್ಟ್ ರೀಸನ್ ಏನು ಈ ಕೆಟಲಿಸ್ಟ್ ಥರ ಬಿಹೇವ್ ಮಾಡೋದಕ್ಕೆ ಅಂತ ಹೇಳಿದ್ರೆ, ಇಲ್ಲಿ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಇದರಲ್ಲಿ ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳಿದ್ರೆ ಇಲ್ಲಿ ಪ್ಯಾರಾಮ್ಯಾಗ್ನೆಟಿಸಮ್ ಇರೋದ್ರಿಂದ, ಮೀನ್ಸ್ ಮೋಸ್ಟ್ ಪ್ರಾಬಬಲಿ ಏನು ಡಿ ಬ್ಲಾಕ್ ಎಲಿಮೆಂಟ್ಸ್ ಇದೆ ಅದರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇರುತ್ತೆ. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇರೋ ಕಾರಣ ಎಲೆಕ್ಟ್ರಾನ್ ಡೊನೇಟಿಂಗ್ ಕೆಪಾಸಿಟಿ ಭಾಳ ಜಾಸ್ತಿ ಇರುತ್ತೆ. ಅದನ್ನು ನಾವು ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಹೇಳಿ ನಾವು ಕರಿತೀವಿ. ವೇರಿಯೇಬಲ್ ಆಕ್ಸಿಡೇಷನ್ ಸ್ಟೇಟನ್ನು ನಾನು ಇನ್ ಡೀಟೇಲ್ ಆಗಿ ನೆಕ್ಸ್ಟ್ ಕ್ವಶನಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇದು ಕೆಟಲಿಸ್ಟ್ ಥರ ಬಿಹೇವ್ ಮಾಡೋದಕ್ಕೆ ಇನ್ನೊಂದು ವೆರಿ ಗುಡ್ ರೀಸನ್ ಏನು ಅಂತ ಹೇಳಿದ್ರೆ, ಲಾರ್ಜ್ ಸರ್ಫೇಸ್ ಏರಿಯಾನ ಪ್ರೊವೈಡ್ ಮಾಡುತ್ತೆ. ಮೀನ್ಸ್ ದಟ್ ಈಸ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್ ಹ್ಯಾವ್ ಮ್ಯಾಲೇಬಲ್ ಆ್ಯಂಡ್ ಡಕ್ಟೈಲ್ ಪ್ರಾಪರ್ಟಿ. ನಿಮಗೆ ಗೊತ್ತೇ ಇದೆ, ಈ ಮ್ಯಾಲೇಬಲ್ ಪ್ರಾಪರ್ಟಿ ಇರೋ ಕಾರಣ ಇದು ಥಿನ್ ಶೀಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಡಿ ಬ್ಲಾಕ್ ಎಲಿಮೆಂಟ್ಸ್ ಥಿನ್ ಶೀಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಲಾರ್ಜ್ ಸರ್ಫೇಸ್ ಏರಿಯಾನ ಆಟೋಮೆಟಿಕ್ಲಿ ಇದು ಪ್ರೊವೈಡ್ ಮಾಡುತ್ತೆ. ಹಾಗಾಗಿ ಇದು ಕೆಟಲಿಸ್ಟ್ ಥರ ಬಿಹೇವ್ ಆಗುತ್ತೆ. ನೆಕ್ಸ್ಟ್ ಮೂರನೇ ರೀಸನ್ ನಾವು ನೋಡೋದಾದರೆ, ಇದರಲ್ಲಿ ಇನ್ಕಂಪ್ಲೀಟ್ಲಿ ಫೀಲ್ಡ್, ಪಾರ್ಷಿಯಲಿ ಫೀಲ್ಡ್ ಡಿ ಬ್ಲಾಕ್ ಇರುತ್ತೆ, ಡಿ ಆರ್ಬಿಟಲ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇದರಲ್ಲಿ ಈ ಕೋಆರ್ಡಿನೇಷನ್ ಕೆಮಿಸ್ಟ್ರಿ ಚಾಪ್ಟರಲ್ಲಿ ನಿಮಗೆ ಈಸಿಯಾಗಿ ಗೊತ್ತಾಗಿರುತ್ತೆ. ಈ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಫಾರ್ಮೇಷನ್ ಆಗೋದಕ್ಕೆ ಒಂದು ಬಿಗ್ ರೀಸನ್ನೇ ಇದು. ಇದರಲ್ಲಿ ವೇಕೆಂಟ್ ಡಿ ಆರ್ಬಿಟಲ್ಸ್ ಇರುತ್ತೆ. ವೇಕೆಂಟ್ ಡಿ ಆರ್ಬಿಟಲ್ಸಲ್ಲಿ ಏನಾಗುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಲ್ಲಿ ಸಬ್ಸ್ಟಿಟ್ಯೂಷನ್ಸ್ ಆಗ್ತಕ್ಕಂಥದ್ದು. ಹಾಗಾಗಿ ಈ ಕೆಟಲಿಸ್ಟ್ ಥರ ಬಿಹೇವ್ ಮಾಡೋದಕ್ಕೆ ಇದು ಒಂದು ವ್ಯಾಲಿಡ್ ರೀಸನ್. ದಟ್ ಈಸ್ ಇನ್ಕಂಪ್ಲೀಟ್ಲಿ ಫೀಲ್ಡ್ ಆರ್ ಪಾರ್ಷಿಯಲಿ ಫೀಲ್ಡ್ ಡಿ ಆರ್ಬಿಟಲ್ಸ್ ಇದರಲ್ಲಿ ಇರುತ್ತೆ. ಹಾಗಾಗಿ ಇದು ಕೂಡ ಒಂದು ಕೆಟಲಿಸ್ಟ್ ಥರ ಬಿಹೇವ್ ಮಾಡೋದಕ್ಕೆ ರೀಸನ್ ಆಗುತ್ತೆ. ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಕಾಂಪೌಂಡ್ಸ್ ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. ಯಾವುದೇ ಒಂದು ರಿಯಾಕ್ಷನಲ್ಲಿ ಇಂಟರ್ಮೀಡಿಯೇಟ್ ಕಾಂಪೌಂಡ್ಸ್ ಫಾರ್ಮೇಷನ್ ಮಾಡಿ ಅದು ರಿಯಲಿ ಮೀನ್ಸ್ ಫೈನಲ್ ಪ್ರಾಡಕ್ಟ್ವರೆಗೂ ತಗೊಂಡು ಹೋಗುವಂತಹ ಒಂದು ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಇದು ಕೆಟಲಿಸ್ಟ್ ಥರ ಬಿಹೇವ್ ಮಾಡುತ್ತೆ. ಎಲ್ಲ ಡಿ ಬ್ಲಾಕ್ ಎಲಿಮೆಂಟ್ಸ್ ಆರ್ ಆ್ಯಕ್ಟ್ಸ್ ಆಸ್ ಕೆಟಲಿಸ್ಟ್. ಆ್ಯಂಡ್ ಇದರಲ್ಲಿ ಎಕ್ಸಾಂಪಲ್ಸ್ ಕೂಡ ನೀವು ನೋಡ್ಬೋದು. ವೆನೆಡಿಯಂ ಪೆಂಟಾಕ್ಸೈಡನ್ನು ನಾವು ಯೂಸ್ ಮಾಡ್ತೀವಿ. ಹೇಬರ್ಸ್ ನಥಿಂಗ್ ಬಟ್ ಕಾಂಟ್ಯಾಕ್ಟ್ ಪ್ರೋಸೆಸ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡಲ್ಲಿ. ನೆಕ್ಸ್ಟ್ ಹೇಬರ್ಸ್ ಪ್ರೋಸೆಸ್ಸಲ್ಲಿ ಇನ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಅಮೋನಿಯಾ, ಐರನ್ ಆಕ್ಸೈಡ್ ಆರ್ ಐರನನ್ನು ತೊಗೊತೀವಿ. ನೆಕ್ಸ್ಟ್ ನಿಕ್ಕಲ್ ಹ್ಯಾಸ್ ಎ ಕೆಟಲಿಸ್ಟ್ ಇನ್ ಹೈಡ್ರೋಜಿನೇಷನ್ ಆಫ್ ಆಯಿಲ್ಸಲ್ಲಿ ತೊಗೊತೀವಿ. ಈ ಥರ ಬಹಳಷ್ಟು ಎಕ್ಸಾಂಪಲ್ಸಲ್ಲಿ ಈ ಟ್ರಾನ್ಸಿಷನ್ ಮೆಟಲ್ಸ್ ಏನಿದೆ ಕೆಟಲಿಸ್ಟ್ ಥರ ಬಿಹೇವ್ ಆಗುತ್ತೆ. ದಟ್ಸ್ ವೈ ದೀಸ್ ಆರ್ ದ ವ್ಯಾಲಿಡ್ ರೀಸನ್ಸ್. ನೆಕ್ಸ್ಟ್ ಕ್ವಶನನ್ನು ನಾವು ನೋಡೋದಾದರೆ, ವಾಟ್ ಈಸ್ ಲ್ಯಾಂಥನೈಟ್ ಕಾಂಟ್ರಾಕ್ಷನ್ ಆ್ಯಂಡ್ ವಾಟ್ ಈಸ್ ದ ಕಾಸ್ ಫಾರ್ ಇಟ್? ಅದು ಪ್ರೀವಿಯಸ್ ಇಯರ್ಸಲ್ಲಿ ನಾವು ನೋಡೋದಾದರೆ, ಪ್ರೀವಿಯಸ್ ಇಯರ್ಸಲ್ಲಿ ಬಹಳ ಸಲ ಈ ಕ್ವಶನ್ ಬಂದಿದೆ. ಲ್ಯಾಂಥನೈಟ್ ಕಾಂಟ್ರಾಕ್ಷನ್ ಅಂದರೆ ಏನು ಮತ್ತು ಇದರ ಕಾಸ್ ಏನು, ಮೀನ್ಸ್ ಇದರ ರಿಸಲ್ಟ್ಸ್ ಏನೇನಾಗುತ್ತೆ, ಈ ಲ್ಯಾಂಥನೈಟ್ ಕಾಂಟ್ರಾಕ್ಷನ್ ಆಗೋದ್ರಿಂದ ಏನೇನು ಡಿಫ್ರೆನ್ಸಸ್ ಆಗುತ್ತೆ ಅದನ್ನು ಕಾಸ್ ಅಂತ ನಾವು ಕರಿತೀವಿ. ಅದರ ಎಕ್ಸಾಂಪಲನ್ನು ನಾವು ಇಲ್ಲಿ ನೋಡೋಣ. ದಟ್ ಈಸ್ ಇಲ್ಲಿ ಲ್ಯಾಂಥನೈಟ್ ಕಾಂಟ್ರಾಕ್ಷನ್ ಅಂತ ಹೇಳಿದರೆ ಡ್ಯೂ ಟು ದ ಇಂಪರ್ಫೆಕ್ಷನ್ shielding of one electron by another in the same set of orbitals. ಇದು ನಾನು ಈಸಿಯಾಗಿ ನಿಮಗೆ ಹೇಳ್ಕೊಟ್ಬಿಡ್ತೀನಿ ಹೇಗೆ ಅಂತ ಹೇಳಿ. ಇಲ್ಲಿ ಲ್ಯಾಂಥನೈಟ್ಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ದಟ್ ಈಸ್ ಅಟೋಮಿಕ್ ನಂಬರ್ ನಮಗೆ 58 ಇಂದ ನಥಿಂಗ್ ಬಟ್ ಸೀರಿಯಮಿಂದ ಹಿಡಿದು 71 ಓಕೆ ಲ್ಯುಟೇಷಿಯಮ್ವರೆಗೂ ಕೂಡ ಏನಾಗುತ್ತೆ 14 ಎಲೆಕ್ಟ್ರಾನ್ಸ್ ಏನಿದೆ, ಈ 14 ಎಲೆಕ್ಟ್ರಾನ್ಸ್ 1 by 1 ಆಗಿ ಎಲ್ಲವೂ ಕೂಡ 4f ಆರ್ಬಿಟಲ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಈ 4f ಆರ್ಬಿಟಲ್ಗೆ ಆ್ಯಡ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಒಂದು ಎಲೆಕ್ಟ್ರಾನಿಂದ ಮೀನ್ಸ್ ಸೀರಿಯಮಿಂದ ಹಿಡಿದು ಲ್ಯುಟೇಷಿಯಮ್ವರೆಗೂ ಕೂಡ 14 ಎಲೆಕ್ಟ್ರಾನ್ಸು ಕೂಡ 4f ಆರ್ಬಿಟಲ್ಗೆ ಆ್ಯಡ್ ಆಗ್ತಾ ಹೋಗುತ್ತೆ. ಆ್ಯಡ್ ಆದಾಗ ಆಟೋಮೆಟಿಕ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಂದೇ ಆರ್ಬಿಟಲಲ್ಲಿ ಅಷ್ಟಕ್ಕೊಂದು ಎಲೆಕ್ಟ್ರಾನ್ಸ್ ಆ್ಯಡ್ ಆಗ್ತಾ ಹೋದರೆ ನೆಗೆಟಿವಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಇವಾಗ ನೆಗೆಟಿವ್ ಚಾರ್ಜ್ ಆಫ್ ಎಲೆಕ್ಟ್ರಾನ್ಸ್ ಇನ್ಕ್ರೀಸ್ ಆಗ್ತಾ ಹೋದರೆ ದಟ್ ಈಸ್ ಅಟ್ರಾಕ್ಟಿವ್ ಪವರ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಆ್ಯಂಡ್ ದ ಔಟರ್ ಮೋಸ್ಟ್ ಆರ್ಬಿಟಲ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಜಾಸ್ತಿ ಆದಾಗ ಆಟೋಮೆಟಿಕ್ಲಿ ಆ ಆರ್ಬಿಟಲ್ ಏನಾಗುತ್ತೆ, ಶೀಲ್ಡ್ ಆಗುತ್ತೆ. ಶೀಲ್ಡ್ ಆದಾಗ ಆಟೋಮೆಟಿಕ್ಲಿ ಏನಾಗುತ್ತೆ, ಸೈಜ್ ಕಡಿಮೆ ಆಗ್ತಾ ಹೋಗುತ್ತೆ. ದಟ್ ಈಸ್ ಸೈಜ್ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನಾವೇನು ಏನಂತೀವಿ ಅಂತ ಹೇಳಿದ್ರೆ ಆಟಮ್ ಶೀಲ್ಡ್ ಆಗಿದೆ, ನಥಿಂಗ್ ಬಟ್ ಆಟಮ್ ಕಾಂಟ್ರಾಕ್ಟ್ ಆಗಿದೆ. ಹಾಗಾಗಿ ಅದನ್ನು ನಾವೇನಂತ ಕರಿತೀವಿ, ಲ್ಯಾಂಥನೈಟ್ ಕಾಂಟ್ರಾಕ್ಷನ್ ಅಂತ ಕರಿತೀವಿ. ಇವಾಗ ಲ್ಯಾಂಥನೈಡ್ ಎಲಿಮೆಂಟ್ಸ್ ಕಾಂಟ್ರಾಕ್ಟ್ ಆಗ್ತಾ ಇದೆ, ನಥಿಂಗ್ ಬಟ್ ಆಟಮ್ನ ಸೈಜ್ ಏನಾಗ್ತಾ ಇದೆ, ಗ್ರ್ಯಾಜುವಲಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನು ನಾವು ಲ್ಯಾಂಥನೈಟ್ ಕಾಂಟ್ರಾಕ್ಷನ್ ಅಂತ ಕರಿತೀವಿ. ಡ್ಯೂ ಟು ದ ಅಡಿಷನ್ ಆಫ್ ಎ ಸಿಂಗಲ್ ಎಲೆಕ್ಟ್ರಾನ್ ಕಂಟಿನ್ಯೂಸ್ಲಿ ಇನ್ ದ 4f ಆರ್ಬಿಟಲ್. 4f ಆರ್ಬಿಟಲಲ್ಲಿ ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಾನ್ಸ್ ಆ್ಯಡಪ್ ಆಗ್ತಾ ಹೋಗೋದ್ರಿಂದ ಅಲ್ಲೇನಾಗುತ್ತೆ, ಆರ್ಬಿಟಲಲ್ಲಿ ಸೈಜ್ ಕಡಿಮೆ ಆಗ್ತಾ ಹೋಗುತ್ತೆ. ಮೀನ್ಸ್ ಆಟಮ್ನ ಸೈಜ್ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಡಿಕ್ರೀಸ್ ಆಗ್ತಾ ಇದೆ ಅಂತ ಹೇಳಿದರೆ ಅಲ್ಲಿ ಆಟೋಮೆಟಿಕ್ಲಿ ಕಾಂಟ್ರಾಕ್ಷನ್ ಆಗ್ತಾ ಇದೆ ಅಂತ ಅರ್ಥ.
ಹಾಗಾಗಿ ಇದನ್ನು ಲ್ಯಾಂಥನೈಟ್ ಕಾಂಟ್ರಾಕ್ಷನ್ ಅಂತ ನಾವು ಕರಿತೀವಿ. ಈ ಲ್ಯಾಂಥನೈಟ್ ಕಾಂಟ್ರಾಕ್ಷನ್ ಆಗೋದ್ರಿಂದ ಏನೇನು ರಿಸಲ್ಟ್ಸ್ ಆಗುತ್ತೆ, ಮೀನ್ಸ್ ಕಾಸ್ ಏನೇನು ಅಂತ ಹೇಳಿದ್ರೆ, ಫಸ್ಟ್ ಅಟಾಮಿಕ್ ರೇಡಿಯೈ ಆಫ್ ಜರ್ಕೋನಿಯಂ ಮತ್ತು ಹಾಫ್ಮಿಯಂ. ಇಲ್ಲಿ ನೀವು ನೋಡ್ಬೋದು ಜರ್ಕೋನಿಯಂ ಮೇಲಿರುತ್ತೆ ಗ್ರೂಪಲ್ಲಿ ಆ್ಯಂಡ್ ಹಾಫ್ಮಿಯಂ ಇದು 4th ಗ್ರೂಪ್ ಎಲಿಮೆಂಟ್ಸ್. ಇದು ಜರ್ಕೋನಿಯಂ ಮೇಲೆ ಇದೆ, ಹಾಫ್ಮಿಯಂ ಕೆಳಗಿದೆ. ನಮಗೆ ಗೊತ್ತೇ ಇದೆ ದಟ್ ಈಸ್ ಡೌನ್ ದ ಗ್ರೂಪ್ ಏನಾಗುತ್ತೆ, ಸೈಜ್ ಇನ್ಕ್ರೀಸ್ ಆಗಬೇಕು. ಬಟ್ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಜರ್ಕೋನಿಯಂನ ಸೈಜ್ ಮತ್ತು ಹಾಫ್ಮಿಯಂನ ಸೈಜ್ ಆಲ್ಮೋಸ್ಟ್ ಈಕ್ವಲ್ ಇದೆ. ಇದು ಯಾಕೆ ಈಕ್ವಲ್ ಇದೆ ಅಂತ ಹೇಳಿದ್ರೆ, ಡ್ಯೂ ಟು ದ ಲ್ಯಾಂಥನೈಟ್ ಕಾಂಟ್ರಾಕ್ಷನ್ ಇಲ್ಲಿ ಏನಾಗುತ್ತೆ, ಸೇಮ್ ಸೈಜ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಮತ್ತು ಇದನ್ನು ಸಪ್ರೇಟ್ ಮಾಡೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಆ್ಯಂಡ್ ಎರಡನೇ ರಿಸಲ್ಟ್ ಏನು ಬರುತ್ತೆ ಈ ಲ್ಯಾಂಥನೈಟ್ ಕಾಂಟ್ರಾಕ್ಷನಿಂದ ಅಂತ ಹೇಳಿದ್ರೆ, ಈ ಕೋವಾಲೆಂಟ್ ಕ್ಯಾರೆಕ್ಟರ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆಟೋಮೆಟಿಕ್ಲಿ ಕೋವಾಲೆಂಟ್ ಕ್ಯಾರೆಕ್ಟರ್ ಇನ್ಕ್ರೀಸ್ ಆಗಲೇಬೇಕು. ಯಾಕೆ, ಸೈಜ್ ಕಡಿಮೆ ಆಗ್ತಾ ಹೋಗುತ್ತೆ. ಸೈಜ್ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ಕೋವ್ಯಾಲೆನ್ಸಿ ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಎಲೆಕ್ಟ್ರೋನೆಗೆಟಿವಿಟಿ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ನಿಮಗೆ ಗೊತ್ತೇ ಇದೆ, ಸೈಜ್ ಕಡಿಮೆ ಇದ್ದರೆ ಎಲೆಕ್ಟ್ರೋನೆಗೆಟಿವಿಟಿ ವಿಲ್ ಬಿ ಇನ್ಕ್ರೀಸಸ್. ದಟ್ಸ್ ವೈ ಎಲೆಕ್ಟ್ರೋನೆಗೆಟಿವಿಟಿ ಇನ್ಕ್ರೀಸ್ ಆಗುತ್ತೆ. ಬೆಸಿಸಿಟಿ ಡಿಕ್ರೀಸ್ ಆಗುತ್ತೆ. ಲ್ಯಾಂಥನಮಿಂದ ಲ್ಯೂಟೇಷಿಯಮಿಗೆ ಬೆಸಿಸಿಟಿ ಡಿಕ್ರೀಸ್ ಆಗುತ್ತೆ. ದಟ್ಸ್ ಆಲ್ಸೋ ದ ಸೇಮ್ ರೀಸನ್. ಸೈಜ್ ಡಿಕ್ರೀಸ್ ಆದರೆ ಬೆಸಿಸಿಟಿ ಆಟೋಮೆಟಿಕ್ಲಿ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅಲ್ಲಿ ಎಲೆಕ್ಟ್ರಾನ್ಸ್ ಹೊರಗಡೆ ಹೋಗೋದು ಕಷ್ಟ ಆಗುತ್ತೆ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇಸ್ ಆಲ್ಸೋ ಇನ್ಕ್ರೀಸಸ್. ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಅಂದರೆ ಏನು, ಎಲೆಕ್ಟ್ರೋಕೆಮಿಸ್ಟ್ರಿನಲ್ಲಿ ನಾನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಆಲ್ರೆಡಿ ನಿಮಗೆ ಮಾಡಿದ್ದೀನಿ. ಹಾಗಾಗಿ ದಿಸ್ ಇಸ್ ದ ಲ್ಯಾಂಥನೈಟ್ ಕಾಂಟ್ರಾಕ್ಷನ್ ಆ್ಯಂಡ್ ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್ ನಾವು ನೋಡಿದ್ವಿ. ಆ್ಯಂಡ್ ನಾನು ಇನ್ನೊಂದು ಕ್ವಶನನ್ನು ನಾವು ನೋಡೋದಾದರೆ, 5th ಕ್ವಶನ್, ಡಿ ಬ್ಲಾಕ್ ಎಲಿಮೆಂಟ್ಸ್ ಶೋಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಎಕ್ಸ್ಪ್ಲೇನ್. ಈ ಡಿ ಬ್ಲಾಕ್ ಎಲಿಮೆಂಟ್ಸ್ ಏನಿದೆ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟನ್ನು ಹೊಂದುತ್ತೆ. ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಅಂದರೆ ಏನು, ದ ಎಲೆಕ್ಟ್ರಾನ್ ಡೊನೇಟಿಂಗ್ ಕೆಪಾಸಿಟಿ ಆಫ್ ಎನ್ ಆಟಮ್ ಅನ್ನು ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಆಕ್ಸಿಡೇಷನ್ ಸ್ಟೇಟ್ ಅಂತ ಕರಿತೀವಿ. ಈ ಆಕ್ಸಿಡೇಷನ್ ಸ್ಟೇಟ್ ಏನಿದೆ ಡಿ ಬ್ಲಾಕ್ ಎಲಿಮೆಂಟ್ಸ್ದು, ಇದು ವೇರಿಯಬಲ್ ಇರುತ್ತೆ. ಮೀನ್ಸ್ ನಾವು 3D ಎಲಿಮೆಂಟ್ಸನ್ನು ಕನ್ಸಿಡರ್ ಮಾಡಿದರೆ, ಈ 3D ಎಲಿಮೆಂಟ್ಸ್ ಫ್ರಮ್ ಸ್ಕ್ಯಾಂಡಿಯಮ್ ಟು ಜಿಂಕ್ ಏನಾಗುತ್ತೆ, ಇದರ ರಿಸಲ್ಟ್ಸ್ ಇಲ್ಲಿ ನೀವು ನೋಡ್ಬೋದು, ಆಲ್ರೆಡಿ ನಿಮಗೆ ಕೊಟ್ಟಿದ್ದಾರೆ. ದಟ್ ಈಸ್ ಇದರಲ್ಲಿ ನೀವು ನೋಡಬಹುದು +1 ಮೀನ್ಸ್ +1 ಕಾಪರ್ ಇದೆ ಆ್ಯಂಡ್ +2 ಇಂದ ಹಿಡಿದು +7 ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ವರೆಗೂ ಕೂಡ ಇರುತ್ತೆ. ಇದು 3D ಸೀರೀಸಲ್ಲಿ ಮಾತ್ರ. ಮೀನ್ಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ 4Dನಲ್ಲೂ ಆಗುತ್ತೆ, 5Dನಲ್ಲೂ ಆಗುತ್ತೆ. ಬಟ್ 4D ಮತ್ತು ಆಸ್ಮಿಯಮ್ ಮತ್ತು ನಿಮಗೆ ಮಾಲಿಬ್ಡಿನಿಯಂ ನೀವು ತೊಗೊಂಡ್ರೆ ಅಲ್ಲಿ ನಿಮಗೆ ಮ್ಯಾಕ್ಸಿಮಮ್ +8 ಆಕ್ಸಿಡೇಷನ್ ಸ್ಟೇಟ್ ಕೂಡ ಬರ್ತಕ್ಕಂಥದ್ದು ಆಸ್ಮಿಯಮ್ ಮತ್ತು ದಟ್ ಈಸ್ ಮಾಲಿಬ್ಡಿನಿಯಮಲ್ಲಿ. ಹಾಗಾಗಿ ಇಲ್ಲಿ +7 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ, ದಟ್ ಈಸ್ ಮ್ಯಾಂಗನೀಸ್ದು. ಇದು ಹೇಗಾಗುತ್ತೆ ಅಂತ ಹೇಳಿದ್ರೆ, ದಟ್ ಈಸ್ ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ರಿಮೂವ್ ಮಾಡ್ತೀವಿ. ಔಟರ್ ಮೋಸ್ಟ್ ಎಲೆಕ್ಟ್ರಾನ್ಸನ್ನು ಡೊನೇಟಿಂಗ್ ಮಾಡೋ ಕೆಪಾಸಿಟಿಯನ್ನೇ ನಾವು ಆಕ್ಸಿಡೇಷನ್ ಸ್ಟೇಟ್ ಅಂತ ಕರಿತೀವಿ. ದಟ್ ಈಸ್ ಆಕ್ಸಿಡೇಷನ್ ಸ್ಟೇಟಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಸ್ಕ್ಯಾಂಡಿಯಮಲ್ಲಿ ನೋಡ್ಬೋದು +2 ಆಕ್ಸಿಡೇಷನ್ ಸ್ಟೇಟ್ ಕೂಡ ಕೊಡುತ್ತೆ, +3 ಆಕ್ಸಿಡೇಷನ್ ಸ್ಟೇಟ್ ಕೂಡ ಕೊಡುತ್ತೆ. ಇದು ಹೇಗೆ, ದಟ್ ಈಸ್ ಆಕ್ಸಿಡೇಷನ್ ಸ್ಕ್ಯಾಂಡಿಯಮ್ನ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ನೋಡೋದ್ರೆ ದಟ್ ಈಸ್ 4s2 3d1. ಇಲ್ಲಿ 3d1 ಇಂದ 1 ಎಲೆಕ್ಟ್ರಾನ್ ಮತ್ತು 4s2 ಇಂದ 2 ಎಲೆಕ್ಟ್ರಾನ್ ರಿಮೂವ್ ಆದರೆ +2 ಬರ್ಬೋದು ಮತ್ತು +3 ಆಕ್ಸಿಡೇಷನ್ ಸ್ಟೇಟ್ ಕೂಡ ಬರ್ಬೋದು. ಇದೇ ಥರ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಫ್ರಮ್ ಸ್ಕ್ಯಾಂಡಿಯಮ್ ಟು ಮ್ಯಾಂಗನೀಸ್ ಏನಾಗುತ್ತೆ, ಆಕ್ಸಿಡೇಷನ್ ಸ್ಟೇಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಂದರೆ +2 ಇಂದ ಹಿಡಿದು +7ವರೆಗೂ ನಿಮಗೆ ಆಕ್ಸಿಡೇಷನ್ ಸ್ಟೇಟ್ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಅದಾದಮೇಲೆ ಏನಾಗುತ್ತೆ, ಮ್ಯಾಂಗನೀಸಿಂದ ಜಿಂಕ್ವರೆಗೆ ಆಕ್ಸಿಡೇಷನ್ ಸ್ಟೇಟ್ ಗ್ರ್ಯಾಜುವಲಿ ಡಿಕ್ರೀಸ್ ಆಗುತ್ತೆ. ಇಲ್ಲಿ ಗ್ರ್ಯಾಜುವಲಿ ಡಿಕ್ರೀಸ್ ಆಗೋದಕ್ಕೆ ಒಂದು ವ್ಯಾಲಿಡ್ ರೀಸನ್ ಏನು ಅಂತ ಹೇಳಿದ್ರೆ, ಇಲ್ಲಿ ಪೇರಿಂಗ್ ಆಗ್ತಾ ಹೋಗುತ್ತೆ, ಡಿ ಆರ್ಬಿಟಲಲ್ಲಿ ಪೇರಿಂಗ್ ಆಗ್ತಾ ಹೋಗುತ್ತೆ. ಪೇರಿಂಗ್ ಆದರೆ ಎಲೆಕ್ಟ್ರಾನ್ ಡೊನೇಟ್ ಮಾಡಲ್ಲ. ಎಲೆಕ್ಟ್ರಾನ್ ಡೊನೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ದಟ್ ಈಸ್ ಆಟೋಮೆಟಿಕ್ಲಿ ಏನಾಗುತ್ತೆ, ಆಕ್ಸಿಡೇಷನ್ ಸ್ಟೇಟ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಇದರಿಂದ ಕನ್ಕ್ಲೂಷನ್ ನಮಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ, ಫ್ರಮ್ ಸ್ಕ್ಯಾಂಡಿಯಮ್ ಟು ಮ್ಯಾಂಗನೀಸ್ ಆಕ್ಸಿಡೇಷನ್ ಸ್ಟೇಟ್ ವಿಲ್ ಇನ್ಕ್ರೀಸಸ್ and from iron to zinc oxidation state will be decreases due to the pairing of electron in d orbitals. ಇಷ್ಟು ನೀವು ಬರೆದ್ರೆ ಸಾಕಾಗುತ್ತೆ. ಇಲ್ಲಿ ಎಲೆಕ್ಟ್ರಾನ್ಸ್ ಯಾವ್ಯಾವ ಯುಟಿಲೈಸ್ ಆಗುತ್ತೆ ಅಂತ ಹೇಳಿದ್ರೆ ದಟ್ ಈಸ್ n-1 d ಆರ್ಬಿಟಲ್ ಮತ್ತು 4s ಎಲೆಕ್ಟ್ರಾನ್ಸ್. ಈ 4s ಎಲೆಕ್ಟ್ರಾನ್ಸ್ ಕೂಡ ಇಲ್ಲಿ ಯೂಸ್ ಆಗುತ್ತೆ. ನೆಕ್ಸ್ಟ್ n-1 d ಆರ್ಬಿಟಲ್ಸ್ ನಥಿಂಗ್ ಬಟ್ 3d 4d 5d ಆರ್ಬಿಟಲ್ಸ್ ಕೂಡ ಅಲ್ಲಿಂದನೂ ಕೂಡ ಎಲೆಕ್ಟ್ರಾನ್ಸ್ ಯೂಸ್ ಮಾಡ್ಕೊತೀವಿ ನಾವು ಆಕ್ಸಿಡೇಷನ್ ಸ್ಟೇಟಲ್ಲಿ. ಹಾಗಾಗಿ ಈ ಡಿ ಬ್ಲಾಕ್ ಎಲಿಮೆಂಟ್ಸ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟನ್ನು ಹೊಂದಿರುತ್ತೆ. ನಾವು ನೆಕ್ಸ್ಟ್ ಕ್ವಶನನ್ನು ನಾವು ನೋಡೋದಾದರೆ ಸ್ಟೂಡೆಂಟ್ಸ್, ಇಲ್ಲಿ ನಾನು ನೆಕ್ಸ್ಟ್ ಕ್ವಶನ್ ನಿಮಗೆ ಆ್ಯಡ್ ಮಾಡಿಲ್ಲ, ಬಟ್
ಇಲ್ಲಿ 5 ಕ್ವಶನ್ಸ್ ಕಂಪ್ಲೀಟ್ ಆಗಿದೆ. ಬಟ್ ನಾನು ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ದಟ್ ಈಸ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಅದು ಕೂಡ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಮೊನ್ನೆ ಮಿಡ್ ಟರ್ಮಲ್ಲಿ ಕೂಡ ಇದರ ಮೇಲೆ ಕ್ವಶನ್ ಬಂದಿತ್ತು, ಮತ್ತು ಪ್ರಿಪ್ರೇಟ್ರಿನಲ್ಲೂ ಕೂಡ ಕೇಳಿದರು. ಇದು ಹೇಗೆ ನಾವು ಆನ್ಸರ್ ಮಾಡಬೇಕು, ಮೊನ್ನೆ 3 ಮಾರ್ಕ್ಸಿಗೆ ಈ ಕ್ವಶನ್ ಬಂದಿತ್ತು, ಹಾಗಾಗಿ ನಾನು ಪಾಸಿಂಗ್ ಪ್ಯಾಕೇಜಲ್ಲಿ ಇದನ್ನು ಆ್ಯಡ್ ಮಾಡಿದ್ದೀನಿ. ಸ್ಟೂಡೆಂಟ್ಸ್, ಇಲ್ಲಿ ಕ್ವಶನ್ ನೀವು ನೋಡ್ಬೋದು. ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಎನ್ ಡೈವಲೆಂಟ್ ಆಕ್ವಿಯಸ್ ಸೊಲ್ಯೂಷನ್ ಅಟೋಮಿಕ್ ನಂಬರ್ 25 ಈ ಥರ ಕೊಡ್ಬೋದು. ಇಲ್ಲ ಅಂತ ಹೇಳಿದರೆ ಡೈರೆಕ್ಟ್ಲಿ Mn2+ ಅಂತ ಕೇಳ್ಬೋದು. ಇದು ಹೇಗೆ ಮಾಡಬೇಕು, ಮ್ಯಾಗ್ನೆಟಿಕ್ ಮೂಮೆಂಟನ್ನು ಕಂಡುಹಿಡಿಬೇಕು ಅಂದರೆ ದ ಕೆಪಾಸಿಟಿ ಟು ಡೊನೇಟ್ ದ ಎಲೆಕ್ಟ್ರಾನ್, ಇದನ್ನು ನಾವು ಮ್ಯಾಗ್ನೆಟಿಕ್ ಮೂಮೆಂಟ್ ಅಂತ ಹೇಳಿ ಕರಿತೀವಿ. ಇದು ಈ ಕೆಪಾಸಿಟಿ ಎಷ್ಟಿರುತ್ತೆ ಅದನ್ನು ನಾವು ಚೆಕ್ ಮಾಡಬೇಕಾಗುತ್ತೆ. ನಥಿಂಗ್ ಬಟ್ ದ ಪ್ಯಾರಾಮ್ಯಾಗ್ನೆಟಿಸಮ್ ಎಷ್ಟಿದೆ, ಡಯಾಮ್ಯಾಗ್ನೆಟಿಸಮ್ ಎಷ್ಟಿದೆ ಅದನ್ನು ನಾವು ಕನ್ಕ್ಲೂಡ್ ಮಾಡ್ಕೋಬೇಕು. ಇಲ್ಲಿ ಬೋರ್ ಮ್ಯಾಗ್ನೆಟಾನ್ ಇಸ್ ದ ಯೂನಿಟ್. ಇದು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಹೇಳಿದ್ರೆ μ is equal to root of n into n+2 ಬೋರ್ ಮ್ಯಾಗ್ನೆಟಾನ್ ಇಸ್ ದ ಫಾರ್ಮುಲಾ. ಇದು n is the number of unpaired electrons. ಇಲ್ಲಿ n is the number of unpaired electrons. ಇಲ್ಲಿ ನಿಮಗೆ ಯಾವ ಅಯಾನ್ ಕೊಟ್ಟಿರ್ತಾರೋ ಇದೇ ಅಯಾನ್ ಬರುತ್ತೆ ಅಂತ ನಾನು ಹೇಳ್ತಿಲ್ಲ ಎಕ್ಸಾಮಲ್ಲಿ, ಬಟ್ ದ ಫಾರ್ಮುಲಾ ವಿಲ್ ಬಿ ದ ಸೇಮ್. ನೀವೇನು ಮಾಡಬೇಕು, ಅವ್ರು ಯಾವ ಅಯಾನಿಗೆ ಕೇಳಿದಾರೋ ಆ ಅಯಾನ್ನ ಆಟೋಮಿಕ್ ನಂಬರ್ ಬರ್ಕೋಬೇಕು, ಮತ್ತು ಅದರ ಆಕ್ಸಿಡೇಷನ್ ಸ್ಟೇಟ್ ತಕ್ಕಂಗೆ ಏನು ಮಾಡ್ಕೋಬೇಕು, ಎಲೆಕ್ಟ್ರಾನ್ಸನ್ನು ರಿಮೂವ್ ಮಾಡ್ಕೋಬೇಕು. ಆಮೇಲೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟು ಉಳಿಯುತ್ತೋ ಅದನ್ನು n ಜಾಗದಲ್ಲಿ ಹಾಕಿ ನೀವು ಕ್ಯಾಲ್ಕುಲೇಟ್ ಮಾಡಿದರೆ ಇದು 3 ಮಾರ್ಕ್ಸಿಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ. ದಟ್ ಈಸ್ ದ ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಮೂಮೆಂಟ್. ಯಾವುದೇ ಅಯಾನ್ ಕೇಳ್ಬೋದು, Fe2+ ಕೇಳ್ಬೋದು, Fe3+ ಕೇಳ್ಬೋದು, ದಟ್ ಈಸ್ ಆಸ್ಮಿಯಮ್ 2+ ಕೇಳ್ಬೋದು, ಯಾವುದಾದ್ರೂ ಅವ್ರು ಕೇಳ್ಬೋದು. ಬಟ್ ನೀವೇನು ಮಾಡಬೇಕು, ಈ ಫಾರ್ಮುಲಾ ದಟ್ ಈಸ್ μ is equal to root of n into n+2 ಬೋರ್ ಮ್ಯಾಗ್ನೆಟಾನ್, ದಟ್ ಈಸ್ ದ ಸೇಮ್ ಫಾರ್ಮುಲಾ. ನೀವೇನು ಮಾಡಬೇಕು, ಅವ್ರು ಯಾವ ಅಯಾನ್ ಕೇಳಿದಾರೋ ಆ ಅಯಾನ್ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನನ್ನು ಬರ್ಕೋಬೇಕು, ಮತ್ತು ಅಯಾನಿಕ್ ಕಾನ್ಫಿಗರೇಷನ್ ಕೂಡ ಬರ್ಕೋಬೇಕು. ಬರ್ಕೊಂಡಾಗ ಎಷ್ಟು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಉಳಿಯುತ್ತೋ ಅಲ್ಲಿ n ಜಾಗದಲ್ಲಿ ನೀವು ಹಾಕಿ ಕ್ಯಾಲ್ಕುಲೇಟ್ ಮಾಡಿದರೆ ಈಸಿಯಾಗಿ ನೀವು ಈ ಮ್ಯಾಗ್ನೆಟಿಕ್ ಪ್ರಾಪರ್ಟಿಯನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಸರಿ ಸ್ಟೂಡೆಂಟ್ಸ್, ಈ ನಿಮ್ಮ ಒಂದು ಡಿ ಬ್ಲಾಕ್ ಎಲಿಮೆಂಟ್ನ ಪಾಸಿಂಗ್ ಪ್ಯಾಕೇಜ್ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇದು ಅರ್ಥ ಆಗಿದ್ರೆ ನಿಮಗೆ ಈ ವಿಡಿಯೋನ ಲೈಕ್ ಮಾಡಿ, ನಿಮಗೆ ಏನೇ ಡೌಟ್ ಇದ್ದರೂ ಕೂಡ ನೀವು ಕಮೆಂಟ್ ಮಾಡಿ ನನಗೆ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇದನ್ನು ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.